Hello friends, welcome to Unique Wealth Trade for Success. Friends, ನಾವು ಡಿಸೆಂಬರ್ 8ಗೆ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೆ ಏನಾಗಿದೆ ಮಾರ್ಕೆಟ್ ಅಲ್ಲಿ, ಜೊತೆಗೆ ಕೆಲವೊಂದು ಸ್ಟಾಕ್ಸ್ ನಾನು ನಿಮಗೆ ಕೊಟ್ಟಿದ್ದೆ. ಯಾವ ಸ್ಟಾಕ್ಸ್ ನ ಯಾವ ಲೆವೆಲ್ಸ್ ಅಲ್ಲಿ ಬೈ ಮಾಡಬೇಕು, ನಿಫ್ಟಿಯ ಕೆಲವೊಂದು ಲೆವೆಲ್ಸ್ ನ ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಫಾಸ್ಟ್ ವಿಡಿಯೋ ಡಿಸೆಂಬರ್ 8ನೇ ತಾರೀಕು ಏನಾಗುತ್ತೆ ಅಂತ ಪ್ರಿಪರೇಷನ್ ವಿಡಿಯೋ ಕೊಟ್ಟಿದ್ದೆ, ಯಾರಾದ್ರೂ ಮಿಸ್ ಮಾಡಿದ್ರೆ ಒಂದ್ಸರಿ ಆ ವಿಡಿಯೋ ನೋಡಿದಾಗ ನಿಮಗೆ ಈ ಒಂದು ವಿಡಿಯೋದ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಕೆಲವೊಂದು ಹೈಲೈಟ್ ಪಾಯಿಂಟ್ ಮಾತ್ರ ನಾನು ಮಾತಾಡಕ್ ಹೋಗ್ತೀನಿ. ನಾನು ನಿನ್ನೆ ಮಾತಾಡಿದ್ದೆ, ನಿಮ್ಮ ಹತ್ರ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ, ನಿಫ್ಟಿ ಸ್ವಲ್ಪ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಅಂತ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೇಳಿದ್ದೆ, ಇಂಡಸ್ಇಂಡ್ ಬ್ಯಾಂಕ್ ಮತ್ತೆ ಇನ್ಫೋಸಿಸ್ ನ ಟ್ರೇಡ್ ಮಾಡೋರು ಮಿಸ್ ಮಾಡ್ಕೊಂಬೇಡಿ, ಲೋ ಬಜೆಟ್ ಅಲ್ಲಿ ಇರುವಂತದ್ದು ಅಂತ. ಎಸ್, ಆಬ್ವಿಯಸ್ಲಿ ಇನ್ಫೋಸಿಸ್ ಏನಾಯ್ತು, ಇಂಡಸ್ಇಂಡ್ ಬ್ಯಾಂಕ್ ಏನಾಯ್ತು ಅಂತ ನೋಡೋಣ. ಜೊತೆಗೆ ನಿಫ್ಟಿ ಲೆವೆಲ್ಸ್ ನಾನು ಮಾತಾಡ್ತಾ ಇದ್ದೆ. ನಿಫ್ಟಿ ಲೆವೆಲ್ಸ್ ಏನ್ ಮಾತಾಡಿದೆ ಅಂದ್ರೆ, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ. ಸೊ ಒಂದು ಓಪನಿಂಗ್ ಕ್ಲೋಸಿಂಗ್ ಪ್ರೈಸ್ ಇಂದ ಡಿಸೆಂಬರ್ 7th ಏನ್ ಕ್ಲೋಸ್ ಆಗಿತ್ತು, ಆ ಒಂದು ಬೇಸಿಸ್ ಮೇಲೆ ಡಿಸೆಂಬರ್ 8ಕ್ಕೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ. ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಒಂದು ಸರ್ಟನ್ ರೇಂಜ್, ಅಂದ್ರೆ ಎಲ್ಲಿವರೆಗೂ. ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದೀನಿ 13,470, 430. ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಏನಾಗುತ್ತೆ, ಕ್ರಾಶ್ ಆಗುತ್ತೆ. ಡೌನ್ ಬರ್ಬೇಕಾದ್ರೆ 30,320 ಇಸ್ ಅ ವೆರಿ ಇಂಪಾರ್ಟೆಂಟ್. ಆ ಪಾಯಿಂಟ್ ಇಂದ ಮಾರ್ಕೆಟ್ ರಿಕವರ್ ಸ್ಟಾರ್ಟ್ ಆಗುತ್ತೆ, ಅಥವಾ ಅಲ್ಲಿ ಏನಾದ್ರು ಫೇಲ್ ಆಯ್ತು ಅಂದ್ರೆ ಫುಲ್ ಕ್ರಾಶ್ ಆಗುತ್ತೆ ಅಂತ. ಹಾಗಾದ್ರೆ ಇದೆಲ್ಲ ಹೈಲೈಟ್ ಪಾಯಿಂಟ್. ಇನ್ನು ಡಿಸೆಂಬರ್ 8ಗೆ ಮಾರ್ಕೆಟ್ ಏನೇನಾಯ್ತು ಅಂತ ನೋಡೋಣ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಫ್ರೆಂಡ್ಸ್, ಏನೊಂದು ಮಾತಾಡಿದ್ವಿ ನಿಫ್ಟಿ. ಸೊ ಕಂಪೇರಿಟಿವ್ಲಿ ನಿನ್ನೆ ಕ್ಲೋಸಿಂಗ್ ಅರೌಂಡ್ ಇಲ್ಲಿತ್ತು, ಇಲ್ಲಿಂದ ಒಂದು ಗ್ಯಾಪ್ ಅಪ್ ಅಂತ ಆಯ್ತು ನಿಫ್ಟಿ. ಆ ಒಂದು ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ನಾವು ಡಿಸ್ಕಸ್ ಮಾಡಿದ್ವಿ 370 ಹತ್ರ ಇರುತ್ತೆ ಮಾರ್ಕೆಟ್. ಎಸ್, ಎಕ್ಸಾಕ್ಟ್ ಆಗಿ 370 ಇಂದ ಮಾರ್ಕೆಟ್ ನಾವೇನ್ ನಿಮ್ಗೆ ಕೊಟ್ಟಿದ್ವಿ 13,430. ಎಕ್ಸಾಕ್ಟ್ ಅದೇ ಪಾಯಿಂಟ್ ಹೋಗಿದೆ, ಕಾಣಿಸ್ತಾ ಇದೆಯಾ? ನಿನ್ನೆ ನಾನು ಹೇಳಿದ್ದೆ ನಿಮ್ಗೆ, ಆ ಒಂದು ಪಾಯಿಂಟ್ ಹೋಗುತ್ತೆ, ಟೆಂಪ್ಟ್ ಆಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಅಲ್ಲಿಂದ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ಸ್ ಅಲ್ಲಿ ಮೂವ್ ಆಗುತ್ತೆ ಅಂತ ಮಾರ್ಕೆಟ್. ಸೊ ಹಾಗಾಗಿ 430 ಹೋಗಿದ ತಕ್ಷಣ ಮಾರ್ಕೆಟ್ ನೋಡಿ ಕ್ರಾಶ್ ಆಗಿ ಸ್ಟಾರ್ಟ್ ಆಯ್ತು, ಕ್ರಾಶ್ ಆಗಕ್ಕೆ. ಇನ್ನೊಂದು ಪಾಯಿಂಟ್ ಹೇಳಿದೆ, ಡೌನ್ ಬರ್ಬೇಕಾದ್ರೆ 13,360-70 ರೇಂಜ್ ನ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವತ್ತು ಮಾರ್ಕೆಟ್ ಏನಿದೆ 13,430 ಮೇಜರ್ ರೆಸಿಸ್ಟೆನ್ಸ್, ಅದನ್ನ ಬ್ರೇಕ್ ಮಾಡೋದ್ರಲ್ಲಿ ಮಾರ್ಕೆಟ್ ಫೇಲ್ ಆಯ್ತು. ಅಗೈನ್ ಮಾರ್ಕೆಟ್ ಅಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಗಿದ್ದು, ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ 13,320 ಎಕ್ಸಾಕ್ಟ್ ಆ ಪಾಯಿಂಟ್ ಗೆ ಟಚ್ ಆಗಿ ಅಲ್ಲಿಂದನೇ ಮಾರ್ಕೆಟ್ ರಿಕವರ್ ಸ್ಟಾರ್ಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ದಟ್ ಇಸ್ ಅಕ್ಯುರೇಟ್ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದನ್ನ ಲೆವೆಲ್ ನೋಡಿ, ಇಲ್ಲಿ 320 ಬ್ರೇಕ್ ನೀವು ಬಂದಾಗ ತಗೊಂಡಿದ್ರು, ಇಟ್ಸ್ ಎ ಗುಡ್ ಮೂವ್ ಅಂತಾನೆ ಹೇಳ್ತೀನಿ. ಎಸ್, ನಾವು ಇವತ್ತು ಮಾರ್ನಿಂಗ್ ಕಾಲಲ್ಲಿ ಹಣ ಮಾಡಿಸಿದ್ವಿ, ಪುಟ್ಟಲ್ಲೂ ಹಣ ಮಾಡಿದ್ವಿ, ಮತ್ತೆ ಕಾಲಲ್ಲೂ ಹಣ ಮಾಡಿದ್ವಿ. ಯಾರೆಲ್ಲ ಮಾಡಿದ್ರು ಅಂದ್ರೆ, ನನ್ ಜೊತೆ ಯಾರೆಲ್ಲ ಲೈವ್ ಸೆಷನ್ ಅಲ್ಲಿ ಇದ್ರಿ ಅವರು. ಇನ್ನು ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿದವರು ಕಾಲಲ್ಲಿ ಮಾತ್ರ ಟ್ರೇಡ್ ಮಾಡಕ್ಕಾಯ್ತು. 1,500 2,000 ರೂಪಾಯಿವರೆಗೂ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳಕಾಯ್ತು. ಅದೇ ತರ ನಾನು ನಿಮ್ಗೆ ಯಾರಿಗೆಲ್ಲ ಹೇಳಿದ್ದೆ, ಸೊ ಡೌನ್ ಸೈಡ್ ಬಂದಾಗ ಸ್ವಲ್ಪ ಕಂಪನಿ ಬ್ಯಾಂಕ್ಸ್ ನ ನೋಡ್ತಾ ಇದೆ ಅಂತ. ಎಸ್, ಬ್ಯಾಂಕ್ ಕಡೆ ನೋಡೋದಾದ್ರೆ ಇಂಡಸ್ಇಂಡ್ ಬ್ಯಾಂಕ್ ಇವತ್ತು ನೋಡಿ ಗುಡ್ ಪ್ರಾಫಿಟ್ ಅಂತ ಕೊಟ್ಟಿದೆ. ಇಂಡಸ್ಇಂಡ್ ಬ್ಯಾಂಕ್ ಕಾಣಿಸ್ತಾ ಇದೆಯಾ? ನಮ್ಮ ಒಂದು ಎಂಟ್ರಿ 39 ರೂಪಾಯಿ ಆದ್ಮೇಲೆ ಅರೌಂಡ್ 47 rupees ಅಂತ ಹೇಳ್ಬೋದು. ಅಂದ್ರೆ ಒಂದು 9 ರೂಪಾಯಿ ಪ್ರಾಫಿಟ್ ಅಂತ ಹೇಳಿದ್ರೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನಮ್ಗೆ ಒಂದು 9 ಪಾಯಿಂಟ್ ಬಂದಿದೆ. ಇನ್ನು ಟೈಟನ್ ನಿಯರ್ ಟಾರ್ಗೆಟ್ ನನ್ನ ಹತ್ರ ಬಂತು, ಟಾರ್ಗೆಟ್ 1. ಇನ್ನು ಇನ್ಫೋಸಿಸ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಇನ್ಫೋಸಿಸ್ ನೋಡಿದ್ದೆ ಆದ್ರೆ ನಮ್ಮ ಎಂಟ್ರಿ ಪ್ರೈಸ್ ತಗೊಂಡ್ಮೇಲೆ 33 ಇಂದ ಅರೌಂಡ್ 42 rupees ವರೆಗೂ ಒಂದು ಗುಡ್ ಪ್ರಾಫಿಟ್ ನ ಕೊಟ್ಟಿದೆ. ಸೊ ಹಾಗೆ ಇನ್ನು ಎಸಿಸಿ ಕಂಪನಿ ನೋಡಿದ್ರೆ ಟಾರ್ಗೆಟ್ 1 ರೀಚ್ ಆಗಿದೆ. ಕೆಲವೊಬ್ರು ಸ್ಟೂಡೆಂಟ್ಸ್ ಆಪ್ಷನ್ಸ್ ಮಾಡಿದ್ದೀರಾ, 5,000 to 10,000 ರೂಪಾಯಿ ಎನ್ಕ್ಯಾಶ್ ಮಾಡಿದ್ದೀರಾ, ಕಂಗ್ರಾಟ್ಸ್. ಬಿಕಾಸ್ ಒಂದು ಕಂಪನಿನ ನಾವು ಈಕ್ವಿಟಿಯಲ್ಲೂ ಮಾಡ್ಬೋದು, ಆಪ್ಷನ್ಸ್ ಅಲ್ಲೂ ಮಾಡ್ಬೋದು, ಫ್ಯೂಚರ್ಸ್ ಅಲ್ಲೂ ಮಾಡ್ಬೋದು. ನಿಮ್ಗೆ ಯಾವ್ದ್ರಲ್ಲಿ ಸೂಟ್ ಆಗುತ್ತೆ ಅದ್ರಲ್ಲಿ ಮಾಡಿ ಅಂತ ಹೇಳಿದ್ದೆ. ಸೊ ದಿಸ್ ದ ಪಾರ್ಟ್ ನೋಡಿ, ಈ ಒಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸಿಸಿ ಕಂಪನಿ ಈಕ್ವಿಟಿ ಅಂತ ಫಸ್ಟ್ ಒಂದಿರುತ್ತೆ, ಈಕ್ವಿಟಿ ಅಂತ. ಫಾರ್ ಎಕ್ಸಾಂಪಲ್, ಅದು ಒಂದು ಕಂಪನಿ ತಗೊಳ್ಳೋದಕ್ಕೆ 1,666 rupees ಬೇಕು, ನಿಮ್ಮ ಹತ್ರ ಹಣ ಇರ್ಬೇಕು. ಇದ್ರಲ್ಲೇ ಇನ್ನೊಂದು ಸೆಗ್ಮೆಂಟ್ ಇರುತ್ತೆ, ಫ್ಯೂಚರ್ಸ್ ಅಂತ ಕರಿತೀವಿ. ಅದನ್ನ ನೀವು ತಗೊಳ್ಬೇಕಂದ್ರೆ 1,666 into 500, ಮಿನಿಮಮ್ 500 ತಗೊಳ್ಳೇಬೇಕು. ಅದಕ್ಕೆ ಎಷ್ಟು ಬೇಕು ಅಂತ ಹಣ NSE ಅವ್ರು ಹೇಳ್ತಾರೆ, ಅಷ್ಟು ದುಡ್ಡು ನಿಮ್ಮ ಹತ್ರ ಇರ್ಬೇಕು. ಸೊ ಹಾಗೆ ಆಪ್ಷನ್ ಅಂತ ಕರಿತೀವಿ. ಆಪ್ಷನ್ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಈ ಪಾಯಿಂಟ್ ಇಂದ ಎಲ್ಲಿಗೆ ಹೋಗುತ್ತೆ ಅಂತ ನೀವು ತಗೊಳ್ಳಿದ್ದೆ ಆದ್ರೆ ಅದನ್ನ ಆಪ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ ಕ್ಲೈಂಟ್ ಒಬ್ರು 50 ರೂಪಾಯಿ ತಗೊಂಡು 59 ರೂಪಾಯಿ ಮಾರಿದ್ರು. ಹಾಗಾದ್ರೆ ಪ್ರಾಫಿಟ್ ಏನ್ ಬಂತು ಅಂತ ನೋಡೋಣ. ಎಸ್, ಇವರು ನಮ್ಮ ಸ್ಟೂಡೆಂಟ್ ಯಾರಿದ್ದಾರೆ ಅವ್ರನ್ನ ನಾನು ಹೇಳ್ಕೊಟ್ಟಿರ್ತೀನಿ, ಒಂದು ಕಂಪನಿನ 3 ತರ ಹೇಗೆ ಟ್ರೇಡ್ ಮಾಡೋದು. ಉದಾಹರಣೆಗೆ ಮಾರ್ಕೆಟ್ ನೋಡಿ 666ರಿಂದ 700 ರೌಂಡ್ ಫಿಗರ್ ಇಟ್ಕೊಳ್ತೀನಿ, 700 ಅಂದ್ರೆ ಒಂದು 34 ಪಾಯಿಂಟ್ ಪ್ರಾಫಿಟ್ ಬಂತು. ಯಾರು ಈಕ್ವಿಟಿಯಲ್ಲಿ ತಗೊಂಡಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಕ್ವಾಂಟಿಟಿ ತಗೊಂಡಿದ್ರೆ 34 ರೂಪಾಯಿ ಲಾಭ ಬರುತ್ತೆ. ಫ್ಯೂಚರ್ಸ್ ಅಲ್ಲಿ ಯಾರಾದ್ರೂ ತಗೊಂಡಿದ್ರೆ 17,000 ರೂಪಾಯಿ ಲಾಭ ಬರುತ್ತೆ. ಇಲ್ಲಿ
ಆಪ್ಷನ್ಸ್ ಅಲ್ಲಿ ಯಾರಾದ್ರೂ ತಗೊಂಡಿದ್ರೆ 4,500 ಪ್ರಾಫಿಟ್ ಬಂತು. ಇನ್ನು ಇನ್ವೆಸ್ಟ್ಮೆಂಟ್ ಕಡೆ ನೋಡ್ತೀರಾ, ಎಸ್ ಇಲ್ಲಿಗೆ 1,666 ನಿಮ್ಮ ಹತ್ರ ಹಣ ಇದ್ದಿದ್ರೆ 34 ರೂಪಾಯಿ ಪ್ರಾಫಿಟ್. ಇಲ್ಲಿ ನೀವೇನಾದ್ರು ತಗೊಳ್ಬೇಕು ಅಂತಿದ್ರೆ ಅರೌಂಡ್ ಮಿನಿಮಮ್ ಅಂದ್ರೆ ಒಂದು 2 ಲ್ಯಾಕ್ ರುಪೀಸ್ ಬೇಕಾಗಿತ್ತು 17,000 ರೂಪಾಯಿ ಮಾಡೋದಕ್ಕೆ. ಇನ್ನು ಆಪ್ಷನ್ಸ್ ಅಂತ ನೋಡೋದಾದ್ರೆ ನಿಮ್ಗೆ ಒಂದು 25,000 ರೂಪಾಯಿ ಬೇಕಾಗಿತ್ತು ನಿಮ್ಮ ಒಂದು 4,500 ರೂಪಾಯಿ ಮಾಡೋದಕ್ಕೆ. ಸೊ ಫ್ರೆಂಡ್ಸ್ ಇಲ್ಲಿ ಯಾವ್ದ್ರಲ್ಲಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ತರ 3 ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಇಷ್ಟಿದ್ರೆ ಹಣ ಆಗುತ್ತಾ ಇಷ್ಟಿದ್ರೆ ಹಣ ಆಗುತ್ತಾ ಅಂತ. ಎಸ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಎ ಡಿಫ್ರೆಂಟ್. ಯಾರಿಗೆಲ್ಲ ಇನ್ನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನಮ್ಮ ಒಂದು ಫ್ರೀ ಸೆಮಿನಾರ್ ನ ಅಟೆಂಡ್ ಮಾಡಿ. ಸೊ ನೋಡಿ ಲೈಫ್ ಅಲ್ಲಿ ಇದು ಒಂದು ಪಾರ್ಟ್. ನೆಕ್ಸ್ಟ್ ನೋಡಿ ಇನ್ಫೋಸಿಸ್ ಎಲ್ಲಾನು ನಿಮ್ಗೆ ಪ್ರಾಫಿಟ್ ಅಲ್ಲೇ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಇವತ್ತಿನ ಇನ್ಫೋಸಿಸ್ ನೋಡಿದ್ರೆ ನಿಮ್ಗೆ ಒಂದು ಇನ್ಫೋಸಿಸ್ ಅಲ್ಲಿ ಒಂದು 6,000 ರೂಪಾಯಿ, ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಒಂದು 7,000 ರಿಂದ 8,000 ರೂಪಾಯಿನ ಪ್ರಾಫಿಟ್ ನ ಕೊಡಕ್ಕಾಯ್ತು ಇಂಡಸ್ಇಂಡ್ ಬ್ಯಾಂಕ್. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಯಾರಿಗೆ ಇದನ್ನ ಪ್ರಾಫಿಟ್ ಎನ್ಕ್ಯಾಶ್ ಮಾಡ್ಕೊಳಕಾಯ್ತು, ನೆನ್ನೆ ವಿಡಿಯೋ ಯಾರೆಲ್ಲ ನೋಡಿದ್ರಿ ಅವ್ರಿಗೆ ಈ ಒಂದು ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳಕಾಯ್ತು. ಸ್ಟಿಲ್ ನಿಮ್ಮ ಲೈಫ್ ಅಲ್ಲಿ ಹಣ ಮಾಡ್ಬೇಕು ಅಂತ ಇದ್ದೀರಾ, ಆದ್ರೆ ರೊಟೀನ್ ಜಾಬ್ ಅಲ್ಲೇ ಇದ್ದೀರಾ. ಎಸ್ ಡೆಫಿನೆಟ್ ಆಗಿ ನೀವು ಲೈಫ್ ಅಲ್ಲಿ ಹಣ ಮಾಡ್ಬೇಕು ಅಂತಿದೆ, ಒಂದು ಹೆಜ್ಜೆ ನೆಕ್ಸ್ಟ್ ಹಣ ಜಾಸ್ತಿ ಎಲ್ಲಿದೆ ಅಂತ ನೀವು ಥಿಂಕ್ ಮಾಡ್ಬೇಕು. ಅಕಸ್ಮಾತ್ ನಿಮ್ ಹಣ ಮಾಡೋ ಆಸೆ ಇದ್ದು ರೆಗ್ಯುಲರ್ ಜಾಬ್ ಅಲ್ಲೇ ಇದ್ದೀರಾ ಅನ್ಕೊಳ್ಳಿ, ನೀವೇ ಯೋಚನೆ ಮಾಡಿ 5 ವರ್ಷ 10 ವರ್ಷ 20 ವರ್ಷದಿಂದ ಜಾಬ್ ಮಾಡ್ತಾ ಇದ್ದೀರಾ, ಸೇಮ್ ಜಾಬ್ ಅಲ್ಲಿ ಇದ್ದೀರಾ, ಇವತ್ತು ಏನ್ ಲೈಫ್ ಸೆಟ್ಲ್ ಆಗಿದ್ದೀರಾ, ಇನ್ನ 20-30 ವರ್ಷ ಹೋದ್ರು ಅದಕ್ಕಿಂತ ಸ್ವಲ್ಪ ಬೆಟರ್ ಆಗ್ಬೋದು ಮೇ ಬಿ. ಸೊ 90% ಆಫ್ ದ ಜನ ಹಾಗೆ ಇರುತ್ತಲ್ವಾ. ಆದ್ರೆ ಎಲ್ಲೋ ಒಂದು 5-10% ಜನ ಅವ್ರ ಲೈಫ್ ಅಲ್ಲಿ ಎಲ್ಲಿ ಚೇಂಜಸ್ ಬೇಕು, ನನ್ಗೆ ಎಲ್ಲಿ ಹಣ ಬೇಕು ಅಂತ ಇದ್ದಾಗ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದ್ ಹೆಜ್ಜೆ ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಲೈಫ್ ಅಲ್ಲಿ ಇನ್ಕಮ್ ಚೇಂಜ್ ಆಗ್ಬಿಡುತ್ತೆ. ಆ ತರ ಒಂದು ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ಒಂದು ಸ್ಟಾಕ್ ಮಾರ್ಕೆಟ್ ಇಸ್ ಒನ್ ಆಫ್ ದ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. ನಿಮ್ಗೆ ಹೆಚ್ಚಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಕ್ವಿಟಿ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಎಷ್ಟು ಹಣ ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ನೀವು ಈ ನಂಬರ್ಗೆ ಕಾಲ್ ಮಾಡಿ ಆ ಒಂದು ಫ್ರೀ ಸೆಮಿನಾರ್ ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ಇನ್ನು ಈ ರೀತಿ ಯಾರೆಲ್ಲ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೀರಾ, ಟ್ರೇಡ್ ಮಾಡ್ತಾ ಇದ್ದೀರಾ, ನೋಡಿ ನಮ್ಮ ಒಂದು ಯೂನಿಕ್ ವೆಲ್ತ್ ಫಾರ್ ಸಕ್ಸಸ್ ಕಡೆಯಿಂದ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಿಮಗೆ ಟೀಚ್ ಮಾಡೋದ್ರಿಂದ ಒಂದು ಸರಿ ಎಂಟ್ರಿ ಆದ್ಮೇಲೆ ಸ್ಟಾಪ್ ಲಾಸ್ ಕಡೆ ಯೋಚನೆ ಮಾಡೋದು ತುಂಬಾ ಕಡಿಮೆ. 10 ಟ್ರೇಡ್ ಮಾಡ್ತೀರಾ ಅನ್ಕೊಳ್ಳಿ, 8 ರಿಂದ 9 ಟ್ರೇಡ್ ನ ವಿತೌಟ್ ಸ್ಟಾಪ್ ಲಾಸ್ ಅಲ್ಲಿ ಅಂದ್ರೆ ಲಾಸ್ ಆಗಿದ್ರೆ ಹೇಗೆ ಟ್ರೇಡ್ ಮಾಡ್ಬೇಕು ಅದನ್ನ ನಾವು ನಿಮ್ಗೆ ಹೇಳ್ಕೊಡಕ್ಕಾಗುತ್ತೆ. ವೆರಿ ವೆರಿ ಲೋ ರಿಸ್ಕ್. ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲೇ ನೀವು ಟ್ರೇಡ್ ಮಾಡ್ತೀರಾ ಅನ್ಕೊಳ್ಳಿ, 100 ರೂಪಾಯಿಗೆ ಒಂದು 10 ರೂಪಾಯಿ ಆದ್ರೂ ರಿಸ್ಕ್ ತಗೊಂಡಿರ್ತೀರಾ ಅಲ್ವಾ. ನಮ್ಮಲ್ಲಿ 100 ರೂಪಾಯಿಗೆ ಒಂದು 3 ರೂಪಾಯಿ ಹೇಗೆ ರಿಸ್ಕ್ ತಗೊಂಡು 10 ರಿಂದ 100 ರೂಪಾಯಿ ಮಾಡೋದನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀವಿ. ಇಟ್ಸ್ ಕಾಲ್ ಅಡ್ವಾನ್ಸ್ ಲೆವೆಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಲೆವೆಲ್ ಅಂದ್ರೆ ನೋಡಿ, ನೆನ್ನೆ ನಾವು ನಿಮ್ಗೆ ಏನ್ ಹೇಳಿದೆ, ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತೆ, 430 ವರೆಗೂ ಹೋಗಿ ಮತ್ತೆ 320 ಬರುತ್ತೆ, 320 ಮತ್ತೆ ಬೇಕಾಗುತ್ತೆ ಅಂತ. ಇಲ್ಲಿ ನೀವು ನೋಡಿ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಗ್ಯಾಪ್ ಅಪ್ ಆಯ್ತು, ಮಾರ್ಕೆಟ್ 430 ಹೋಯ್ತು, ಮತ್ತೆ 320 ಬಂತು, ಮತ್ತೆ ಮೇಲೆ ಹೋಯ್ತಾ. ಈ ತರ ಆಗುತ್ತೆ ಅಂತ ಒನ್ ಡೇ ಮುಂಚೆ ನಿಮ್ಗೆ ಗೊತ್ತಾಗ್ಬಿಟ್ರೆ ಸಖತ್ತಾಗಿ ಹಣ ಮಾಡ್ಬೋದಾ. ಎಸ್, ಯಾರೆಲ್ಲ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ರ, ನೀವ್ ಈ ತರ ಒಂದು ಟೆಕ್ನಿಕ್ ನ ಕಲಿಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ನಮ್ಮ ಒಂದು ಯೂನಿಕ್ ವೆಲ್ತ್ ಕಡೆಯಿಂದ ನಿಮ್ಗೆ ನಾವು ಒಂದು ಅಡ್ವಾನ್ಸ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಇಟ್ಸ್ ಎ ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ನಿಮ್ಗೆ ಯಾವ್ದೇ ಒಂದು ಇಂಡಿಕೇಟರ್, ಯಾರೋ ಒಬ್ಬರ ಟಿಪ್ಸ್, ಯಾರೋ ಒಂದು ಬ್ರೋಕರ್ ಸಹಾಯ ಇದ್ದೀರಾ, ನೀವು ನಿಮ್ಮ ಜೀವನದಲ್ಲಿ ಪ್ರತಿ ದಿವಸ ಈ ತರ ಪ್ಯಾಟರ್ನ್ ನ ಹೇಗೆ ಐಡೆಂಟಿಫೈ ಮಾಡ್ಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೇ ಒಂದು ಡಿಸೆಂಬರ್ 12ನೇ ತಾರೀಕು ಒಂದು ಫುಲ್ ಡೇ ಸೆಷನ್ ಇರುತ್ತೆ. ಯಾರೆಲ್ಲ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಕನ್ಸಿಸ್ಟೆನ್ಸ್ ಪ್ರಾಫಿಟ್ ಮಾಡ್ಬೇಕು ಇನ್ ದ ಗುಡ್ ಕಂಪನೀಸ್. ಫಾರ್ ಎಕ್ಸಾಂಪಲ್ ಇವತ್ತು ನೋಡಿ ಮಾರ್ಕೆಟ್ ಅಲ್ಲಿ ಅಪ್ ಆಗಿದೆ, ಡೌನ್ ಆಗಿದೆ. ಸೊ ನಾನು ಟೈಟಲ್ ನಿಮ್ಗೆ ಕಾಲ್ ಕೊಟ್ಟಿದ್ದೆ, ಇನ್ಫೋಸಿಸ್ ಕಾಲ್ ಕೊಟ್ಟಿದ್ದೆ, ಮೇಲ್ಗಡೆ ಹೋಗಿದೆ, ಇಂಡಸ್ಇಂಡ್ ಬ್ಯಾಂಕ್ ಡೌನ್ ಕೊಟ್ಟಿದ್ದೆ, ಹೋಗಿದೆ. ಅಂದ್ರೆ ಒಂದ್ರಲ್ಲಿ ಡೌನ್ ಅಂತಾನು ಹಣ ಮಾಡಿದೀವಿ, ಅಪ್ ಅಂತಾನು ಹಣ ಮಾಡಿದೀವಿ ಅಂದ್ರೆ ಟೆಕ್ನಿಕ್ ಫಸ್ಟ್ ತಿಳ್ಕೊಂಡ್ರೆ ನೀವು ಆರಾಮಾಗಿ ದುಡ್ಡು ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನೂ ಒಂದು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಷಯ ಕನ್ನಡದಲ್ಲಿರೋದ್ರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಬಿಕಾಸ್ ಒಂದು ದಿವಸಕ್ಕೆ 5,000 10,000 ರೂಪಾಯಿ ಕುತ್ಕೊಂಡಿರೋ ಕಡೆ ಮಾಡ್ಬೋದು ಅಂದ್ರೆ ಇನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಗೊತ್ತಾಗ್ಲಿಲ್ಲ. ಸೊ ಪಾಯಿಂಟ್. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ಹೀಗಿದ್ರೆ ಇನ್ನು ಡಿಸೆಂಬರ್ 9ನೇ ತಾರೀಕಿಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಎಲ್ಲಿ ಏನಾದ್ರು ಟಾಪ್ ಪಾರ್ಟ್ ಇದೆಯಾ, ಸೊ ನೋಡೋಣ. ಫಸ್ಟ್ ಗೆ ನೋಡೋದಾದ್ರೆ ಮಾರ್ಕೆಟ್ ಏನು ಡಿಸೆಂಬರ್ 8ನೇ ತಾರೀಕು ಕ್ಲೋಸ್ ಆಗಿದೆ 13,390. ಸೊ ಈ ಒಂದು ಪಾಯಿಂಟ್ ಅನ್ನು ನೋಡೋದಾದ್ರೆ ಮಾರ್ಕೆಟ್ ಒಂದು ಅಂತಾನೆ ತೋರಿಸ್ತಾ ಇದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಡೇ ಕ್ಯಾಂಡಲ್ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇಂಡಿಸಿಷನ್ ಪಾಯಿಂಟ್ ಅಂತಾನೆ ಕರಿಬಹುದು. ಅಂತ ಗುಡ್ ಅಪ್ ಅಂತಾನೂ ಇಲ್ಲ, ಗುಡ್ ಡೌನ್ ಅಂತಾನೂ ಇಲ್ಲ. ನೋಡಿ ಇದು ಒಂದ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಟ್ರೇಡರ್ ಇದ್ರಾ. ನಾಳೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು 430 ಇಂದ ಬ್ರೇಕ್ ಆಗುತ್ತೆ, 440 ಇಸ್ ಅ ಹೈ, 440 ನ ಬ್ರೇಕ್ ಆಗಲ್ಲ, ಅಥವಾ ಈ ಕಡೆ ಮಾರ್ಕೆಟ್ 13,350 ಬ್ರೇಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, 13,450 13,350 ಈ 2 ಪಾಯಿಂಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಈ 2 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಇರೋವರೆಗೂ
ಮೇ ಬಿ ನಾಳೆ ಫುಲ್ ಡೇ ಹಿಂಗೆ ಇರ್ಬೋದು, ಗುರುವಾರನೂ ಈಗ ಇರ್ಬೋದು, ನೆಕ್ಸ್ಟ್ ಡಿಸೆಂಬರ್ 17ನೇ ತಾರೀಕು 11 ಬ್ರೇಕ್ ಆಗ್ಬೋದು ಅಥವಾ 11 ಬ್ರೇಕ್ ಆಗ್ಬೋದು. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಗುಡ್ ಟ್ರೇಡರ್ಸ್ ಯಾರಿದ್ದೀರಾ, ಹೈಯೆಸ್ಟ್ ಹಣ ಮಾಡ್ಬೇಕು ಅಂತಿದ್ರೆ ಈ ಒಂದು 100 ಪಾಯಿಂಟ್ ಏನ್ ಮಾಡ್ತೀವಿ, ಮಾರ್ಕೆಟ್ ಸೆಟ್ಲ್ ಆಗೋ ಪಾಯಿಂಟ್ ಅಂತ ಕರಿತೀವಿ. 450 ಇಂದ 350 ವರೆಗೂ ಮಾರ್ಕೆಟ್ ಅಂತ ಬಿಗ್ ಮೂಮೆಂಟಮ್ ಆಗೋದಿಲ್ಲ. ಯಾರು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಜಾಸ್ತಿ ಹಣನ ಆಪ್ಷನ್ಸ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ನಿಮ್ಮ ಹಣನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ 450 ಬ್ರೇಕ್ ಆದ್ರೆ ಮಾಡಿ ಅಥವಾ 350 ಬ್ರೇಕ್ ಆದ್ರೆ ಮಾಡಿ. ಈ ಒಂದು 100 ಪಾಯಿಂಟ್ ನಾವು ಮಾರ್ಕೆಟ್ ಸ್ಯಾಚುರೇಷನ್ ಅಥವಾ ಮಾರ್ಕೆಟ್ ಸೆಟಲ್ಮೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈ ಒಂದು ಸೆಟಲ್ ಆಗ್ಬೇಕಾದ್ರೆ ಒಂದು ಬಿಗ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾದ್ರೆ ಬಿಗ್ ಟ್ರೆಂಡ್ ಅಂದ್ರೆ ಯಾವ ಲೆವೆಲ್ಸ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್, ಆ ಲೆವೆಲ್ಸ್ ನ ಹೇಳಕ್ಕಿಂತ ಮುಂಚೆ ನಾಳೆಗೆ ನಿಮ್ಗೆ ಡಿಸೆಂಬರ್ 9th ಕೆಲವೊಂದು ಕಂಪನೀಸ್ ನ ಕೊಡ್ತಾ ಇದ್ದೀನಿ. ಮೇಜರ್ ಆಗಿ ಹ್ಯಾವೆಲ್ಸ್, ಇನ್ಫೋಸಿಸ್ ಅಂಡ್ ಎಸ್ಕಾರ್ಟ್ಸ್, ಈ ಒಂದು ಕಂಪನೀಸ್ ನಾನು ಅಪ್ಸೈಡ್ ಕೊಡ್ತಾ ಇದೀನಿ. ಇಲ್ಲಿ ನಾನೇನು ಮೆನ್ಷನ್ ಮಾಡಿಲ್ಲ ಅಲ್ವಾ, ಎಷ್ಟು ಕ್ವಾಂಟಿಟಿ ತಗೊಳ್ಬೇಕು ಸರ್, ಈಗ ತಾನೇ ಹೇಳಿದ್ನಲ್ಲ. ಹ್ಯಾವೆಲ್ಸ್ ಅನ್ನೋ ಕಂಪನಿನ ನೀವು ಈಕ್ವಿಟಿ ತಗೊಳ್ಬೇಕಂದ್ರೆ ಇಲ್ಲಿ ಏನ್ ಮೆನ್ಷನ್ ಮಾಡಿದೀನಿ ಅಷ್ಟು ಹಣ ಇರ್ಬೇಕು. ಅಥವಾ ಫ್ಯೂಚರ್ಸ್ ಅಲ್ಲಿ ತಗೊಳ್ತೀನಿ ಅಂದ್ರೆ ಆ ಕಂಪನಿಗೆ ಬೇರೆ ತರ ಇರುತ್ತೆ. ಎಸಿಸಿಗೆ 500 ಎಂದಲ್ವಾ, ಇದನ್ನ ನೀವು ಮಿನಿಮಮ್ 1000ನೇ ತಗೊಳ್ಬೇಕು. ಆಪ್ಷನ್ ಬಂದ್ರೆ ಒಂದು 30 ರೂಪಾಯಿ ಸಿಗ್ತಾ ಇರುತ್ತೆ. ಈ ತರ ಡಿಫ್ರೆಂಟ್ ಇರುತ್ತೆ, ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಸೊ ರೈಟ್ ಫ್ರೆಂಡ್ಸ್, ಇನ್ನು ಡೌನ್ ಸೈಡ್ ನೋಡೋದಾದ್ರೆ ಏಷ್ಯನ್ ಪೇಂಟ್, ಲುಪಿನ್ ಅಂಡ್ ಬಜಾಜ್ ಆಟೋ ಸ್ವಲ್ಪ ವೀಕ್ ಅಲ್ಲಿ ಇದೆ. ಏಷ್ಯನ್ ಪೇಂಟ್ ನ ನೀವು ಕಾನ್ಸಂಟ್ರೇಷನ್ ಮಾಡ್ಬೋದು, ಸ್ವಲ್ಪ ವೀಕ್ ಕಾಣಿಸ್ತಾ ಇದೆ. ಲುಪಿನ್ ಅಷ್ಟೇನೆ. ಇದು ಸ್ಟಾಕ್ಸ್ ಕಡೆ ಆದ್ರೆ ಇನ್ನು ಆಪ್ಷನ್ಸ್ ಕಡೆ ನೋಡೋಣ. ಆಪ್ಷನ್ ಸ್ಟಾಕ್ಸ್ ಅಲ್ಲಿ ನಾನು ನಾಳೆಗೆ ಸ್ವಲ್ಪ ಪ್ರಿಯಾರಿಟಿ ಆಗಿ ನಿಮ್ಗೆ ಎಸಿಸಿ ಕಂಪನಿ ಕೊಟ್ಟಿದ್ದೀನಿ ಅಂತ ನಾರ್ಮಲ್. ಇನ್ನು ನಾಳೆ ನೀವು ಟ್ರೇಡ್ ಮಾಡೋದಾದ್ರೆ ನಿಫ್ಟಿ ನಾನು ಹೇಳಿದ್ನಲ್ಲ ಸೈಡ್ ವೇಸ್ ಅಲ್ಲೇ ಇರುತ್ತೆ, ಅಂದ್ರೆ ಅಪ್ ಡೌನ್ ಏನು ಆಗಲ್ಲ ಇನ್ನೊಂದು 1 or 2 days ಅಂದ್ರೆ ದೆನ್ ಇಟ್ಸ್ ಎ ಗುಡ್ ಟು ಮೇಕ್ ಎ ಸ್ಟಾಕ್ ಆಪ್ಷನ್ಸ್ ಅಂತ ಹೇಳ್ತೀನಿ. HDFC ಬ್ಯಾಂಕ್ ನ ಪಾರ್ಟಿಸಿಪೇಟ್ ಮಾಡಿ, ನಾಳೆ ಮಿಸ್ ಮಾಡಬೇಡಿ. ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಅಲ್ಟ್ರಾ ಸಿಮೆಂಟ್ಸ್ ಕಡೆ ಬರೋದಾದ್ರೆ ಒಳ್ಳೆ ಟ್ರೆಂಡ್ ಅಲ್ಲಂತೂ ನಿಂತಿದೆ ಮಾರ್ಕೆಟ್, ಆದ್ರೆ ಇನ್ವೆಸ್ಟ್ಮೆಂಟ್ ನಿಮ್ಗೆ 30,000 ರೂಪಾಯಿ ಬೇಕಾಗುತ್ತೆ. ಸ್ವಲ್ಪ ಯಾರಿಗೆ 30,000 ರೂಪಾಯಿ ಅಡ್ಜಸ್ಟ್ ಆಗುತ್ತೆ ಅವರು ಟ್ರೇಡ್ ಮಾಡಿ. 30,000 ರೂಪಾಯಿ 3,000 ರೂಪಾಯಿ ರಿಸ್ಕ್ ಇರುತ್ತೆ. ಬಂದ್ರೆ ನಿಮ್ಗೆ ಅದೇ ತರ ಒಂದು 20,000 ರೂಪಾಯಿಗೂ ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬೆಸ್ಟ್ ಅಂತ ಹೇಳಿದ್ರೆ ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀನಿ. ಸೊ ಆಕ್ಸಿಸ್ ಬ್ಯಾಂಕ್ ನಾಳೆ ಮಾರ್ಕೆಟ್ ಏನಾದ್ರು ಮೂವ್ ಆಯ್ತು ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಫಸ್ಟ್ ಪ್ರಿಯಾರಿಟಿ ಕೊಡಿ. ಆಕ್ಸಿಸ್ ಬ್ಯಾಂಕ್ ಇಸ್ ಎ ಗುಡ್ ಲೆವೆಲ್ ಅಲ್ಲಿ ನಿಂತ್ಕೊಂಡಿದೆ. ಈ ಒಂದು ಪಾಯಿಂಟ್ 24 ರೂಪಾಯಿ ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಎ ಗುಡ್ ಮೂಮೆಂಟಮ್. ನಾಳೆ ಒಂದು 27, 30, 32 ರೂಪೀಸ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಇದೆಲ್ಲ ಒಂದು ಸ್ಟಾಕ್ಸ್ ಆಯ್ತು ಅಂದ್ರೆ ಇನ್ನು ನಿಫ್ಟಿ ಕಡೆ ಬರ್ತಾ ಇದೀನಿ. ಎಸ್, ನೀವು ಅನ್ಕೊಂಡಂಗೆ ನಿಫ್ಟಿಯಲ್ಲಿ ನಾಳೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಡೋದಾದ್ರೆ ನೋಡಿ, ಮಾರ್ಕೆಟ್ ಏನಾಗ್ಬೋದು ಸರ್ ನಾಳೆ. ಈ ಒಂದು ಪ್ಯಾಟರ್ನ್ ನೋಡ್ತಾ ಇದ್ರೆ ಐದರ್ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇದೆ. ಗ್ಯಾಪ್ ಡೌನ್ ಅಂದ್ರೆ ಎಲ್ಲಿವರೆಗೂ ಆಗ್ಬೋದು, ಅರೌಂಡ್ ಮಾರ್ಕೆಟ್ 330 ಇಂದ 340 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಇದು ಗ್ಯಾಪ್ ಡೌನ್ ಅಂತ ಹೇಳ್ತೀವಿ. ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ 30,310 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿಗೂ. ಆ ಒಂದು 30,310, 20 ರೇಂಜ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ ಮಾರ್ಕೆಟ್ ನಾವು ಒನ್ ಮೋರ್ ಬಿಗ್ ಅಪ್ ಟ್ರೆಂಡ್ ನೋಡ್ಬೋದು. ಬಟ್ ನಾಳೆ ಯಾವುದೇ ರೀತಿಯ ಅಪ್ ಟ್ರೆಂಡ್ ನ ತೋರಿಸ್ತಾ ಇಲ್ಲ. 310 ಹತ್ರ ಬಂತು ಅಂದ್ರೆ ಅಗೈನ್ ಮಾರ್ಕೆಟ್ ಡೌನ್ ಅಂತಾನೆ ಕನ್ಫರ್ಮೇಶನ್. ಸೊ ಎಲ್ಲಿವರೆಗೂ 250 ವರೆಗೂ ಒಂದು ಬಿಗ್ ಟ್ರೆಂಡ್ ಸಿಗುತ್ತೆ. ಆ 250 ಬ್ರೇಕ್ ಆಯ್ತು ಅಂದ್ರೆ 30,170 ವರೆಗೂ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ನಾಳೆ ರೆಡಿ ಇರಿ. ಸೊ ಏನ್ ನ್ಯೂಸ್ ಇದೆ, ಏನು ಸಡನ್ ಆಗಿ ಬಿದ್ದೋಗ್ಬಿಡುತ್ತಾ ಒಂದು 200 ಪಾಯಿಂಟ್. ಹೋಪ್ಫುಲಿ ಮಾರ್ಕೆಟ್ ಆ ಒಂದು ಟ್ರೆಂಡ್ ಅಲ್ಲೇ ಇದೆ, ಹಾಗಾಗಿ ಹೇಳ್ತಾ ಇದೀನಿ. ಸೊ 350 ಇಸ್ ವೆರಿ ಇಂಪಾರ್ಟೆಂಟ್ ಅಂತಾನು ಫ್ಯೂ ಮಿನಿಟ್ಸ್ ಬ್ಯಾಕ್ ಮಾತಾಡಿದೀನಿ. ಸೊ ಅದಕ್ಕೋಸ್ಕರ ವಾಚ್ ಮಾಡಿ. ಇನ್ನು ಇದು ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ, ಇನ್ನು ಗ್ಯಾಪ್ ಅಪ್ ಆದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ 450 ಇಸ್ ಅ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. 30,450 ಇಲ್ಲಿ ಮಾರ್ಕೆಟ್ ಬ್ರೇಕ್ ಆಗಿಲ್ಲ ಅನ್ಕೊಳ್ಳಿ. 450 ಇಂದ 460 ಫಸ್ಟ್ ಟೈಮ್ ಮಾರ್ಕೆಟ್ 450 ಟಚ್ ಆಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಸೆಕೆಂಡ್ 450 ಹತ್ರ ಬರ್ತಾ ಇದೆ ಅಂದ್ರೆ ಈ ಸರಿ ನಾಳೆ ಯಾವುದೇ ರೀತಿಯ ಡೌಟ್ ಇಲ್ದಿರಂಗೆ ಮಾರ್ಕೆಟ್ ನ ಅಪ್ಸೈಡ್ ನ ಪಾರ್ಟಿಸಿಪೇಟ್ ಮಾಡಿ. 13,510, 13,560, 13,610 ವರೆಗೂ ಮಾರ್ಕೆಟ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಅಪ್ ಟ್ರೆಂಡ್ ಅಲ್ಲಿ ನಿಫ್ಟಿ ಲೆವೆಲ್ಸ್. ಇನ್ನು ಇವತ್ತು ನೋಡೋಣ ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ವಾಟ್ ಇಸ್ ಅ ಕೋ ರಿಲೇಷನ್ ಏನಾದ್ರು ಇದೆಯಾ ಅಂತ. ಎಸ್, ಡೆಫಿನೆಟ್ ಆಗಿ ಫ್ರೆಂಡ್ಸ್ ನೋಡಿ, ಇಲ್ಲಿ ಇದು ನಿಫ್ಟಿದಾದ್ರೆ ನಿಫ್ಟಿ ಮಾರ್ಕೆಟ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೆ ಮಾರ್ಕು ಕ್ಲಿಯರ್ ಮಾಡಿದೆ, ಸೈಡ್ ವೇಸ್ ಅಂತ ಡಿಸೈಡ್ ಮಾಡಿದ್ದಾನೆ. ಇನ್ನು ಬ್ಯಾಂಕ್ ನಿಫ್ಟಿ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಸೊ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಬ್ಯಾಂಕ್ ನಿಫ್ಟಿ ಇದೆಯಲ್ಲ, ಇದು ಬ್ಯಾಂಕ್ ನಿಫ್ಟಿ ಕಡೆ ಮಾತಾಡೋದಾದ್ರೆ ಸಖತ್ತಾಗಿ ಅಪ್ ಟ್ರೆಂಡ್ ಅಂತ ತೋರಿಸ್ತಾ ಇದೆ. ನಿಫ್ಟಿ ಫ್ಲಾಟ್ ಅಂತ ತೋರಿಸ್ತಾ ಇದೆ, ಬ್ಯಾಂಕ್ ನಿಫ್ಟಿ ವೆರಿ ಅಪ್ ಟ್ರೆಂಡ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ನಾಳೆ ಬ್ಯಾಂಕ್ ನಿಫ್ಟಿ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಅಪ್ ಟ್ರೆಂಡ್ ಮಾಡೋರು. ಇನ್ನು ನಿಫ್ಟಿ ರಿಲೇಟೆಡ್ ಸ್ಟಾಕ್ ನ ಸ್ವಲ್ಪ ಅವಾಯ್ಡ್ ಮಾಡಿ, ಬಿಕಾಸ್ ನಿಫ್ಟಿನೇ ಒಂದು ರೇಂಜ್ ಗೊಂಡಿದೆ ಅಂದ್ರೆ ಸೊ ಕಂಪನೀಸ್ ರೇಂಜ್ ಗೊಂಡಲ್ಲೇ ಇರುತ್ತೆ. ಸೊ ವೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಇನ್ಫಾರ್ಮೇಶನ್ ತಗೊಳ್ತೀರಾ ಅನ್ಕೊಳ್ತೀನಿ. ಆಸ್ ಯೂಶುವಲ್ ಹೇಳ್ದಂಗೆ ಸೇಮ್ ಡೈಲಾಗ್, ಎಷ್ಟು ಜನ ಹಣ ಮಾಡ್ತಾ ಇದ್ರು ನನ್ಗಂತೂ ಗೊತ್ತಿಲ್ಲ. ಎವ್ರಿ ವಿಡಿಯೋದಲ್ಲೂ ನಿಮ್ಗೆ ಹಣ ಮಾಡೋ ಅವಕಾಶ ಅಂತ ನಾನು ಕೊಡ್ತಾ ಇದ್ದೀನಿ. ಎಸ್, ಕೆಲವೊಬ್ಬರಿಗೆ ಭಯ ಇರುತ್ತೆ,
ಇನ್ನು ತಗೊಳ್ಬೇಕಾ ಡೌಟ್ಸ್ ಇರುತ್ತೆ. ಎಸ್ ನೋಡಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಸುಮ್ನೆ ಹಣ ಬರೋದಂತಲ್ಲ, ಹೈಲಿ ರಿಸ್ಕ್ ಓರಿಯೆಂಟೆಡ್. ನಾನ್ ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ, ನನ್ನ ಒಂದು ನಾಲೆಜ್ ನ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದು ನಿಮ್ಗೂ ಒಂದು ನಾಲೆಜ್ ಶೇರ್ ಮಾಡ್ದಂಗ ಆಗುತ್ತೆ, ನೀವು ಕಲ್ತಂಗ ಆಗುತ್ತೆ ಅಂತ. ಯಾರಾದ್ರೂ ಹಣ ಹಾಕ್ಬೇಕು ಅಂತಿದ್ರೆ ದಯವಿಟ್ಟು ನಿಮ್ಮ ಹಣಕ್ಕೆ ನೀವು ಜವಾಬ್ದಾರಿ ಆಗಿರೋದ್ರಿಂದ, ನೀವು ಕಷ್ಟಪಟ್ಟಿರೋದ್ರಿಂದ ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಅಡ್ವೈಸ್ ತಗೊಳ್ಳಿ, ಅಥವಾ ನಾನೇ ನಿಮ್ಗೆ ರಿಸ್ಕ್ ರಿವಾರ್ಡ್ ಎರಡು ಮ್ಯಾಚ್ ಮಾಡ್ಕೊಟ್ಟಿದ್ದೀನಿ, ಅದು ಸೂಟಬಲ್ ಆದ್ರೆ ತಗೊಳ್ಳಿ. ಬಿಕಾಸ್ ಹಣ ಮಾಡೋದು ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರ್ಬೇಕು ಅಂತ ಹೇಳ್ತಾ, ಸೊ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಹಾಗೆ ಹೈಯೆಸ್ಟ್ ಪ್ರಾಫಿಟಬಲ್ ವಿಡಿಯೋ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಈ ಒಂದು ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.